ದಿಕ್ಕು ತಪ್ಪಿಸಿದವರು ಅನುಭವಿಸಬೇಕು ಅನ್ನೋದು ಕೂಡ ನಿಮ್ಮ ಉದ್ದೇಶ ಬಹುಶಃ. ಅದು ಅವರು ಅದೇ ಉತ್ತರ ನಿಮ್ಮಿಂದ ಬಯಸ್ತಾ ಇದ್ದಾರೆ. ನಾನು ಹೇಳೋದಿಷ್ಟೇ, ತಿಮ್ಮರೋಡಿಯವರು ಅವರು ಒಂದು ಒಳ್ಳೆ ಮನುಷ್ಯ. ಅವರನ್ನ ಇದರಲ್ಲೂ ಪ್ರಪಖಂಡದಲ್ಲೂ ಬಲಿಪಶು ಮಾಡಿದ್ದಾರೆ ಅನ್ನುವಂಥ ನನ್ನ ಒಂದು ಅನಿಸಿಕೆ. ಆಯ್ತಾ? ಅದನ್ನ ನನಗೂ ತುಂಬಾ ಪಶ್ಚಾತ್ತಾಪ ಇದೆ. ಆದ್ರೆ ಜನ ಹೆಂಗ್ ಹೇಳ್ತಾರೆ ಅಂದ್ರೆ, ಯಾರೋ ಬಂದ್ರು ಪ್ರವೋಕ್ ಮಾಡಿದ್ರು, ಯಾರೋ ಏನೋ ಹೇಳು ಅಂದ್ರು, ಸುಳ್ಳು ಹೇಳ್ದೆ, ಸ್ವಂತ ಬುದ್ಧಿ ಇರ್ಲಿಲ್ವಾ ತಿಮ್ಮರೋಡಿ ಅವ್ರಿಗಾಗ್ಲಿ ಸುಜಾತಾ ಭಟ್ ಅವ್ರಿಗಾಗ್ಲಿ? ಯಾವತ್ತೂ ಕೂಡ ನಾನು ಮಾಡ್ತಿರೋ ತಪ್ಪು ಅಂತ. ನಾನು ಒಂದು ವಿಚಾರ ಹೇಳ್ತೀನಿ. ಆ ಟೈಮಿಗೆ ನಮಗೆ ಸ್ವಂತ ಬುದ್ಧಿ ಅನ್ನುವಂಥದ್ದಕ್ಕಿಂತ ಜಾಸ್ತಿಯಾಗಿ ನಮ್ಮ ಆ ಟೈಮಲ್ಲಿ ನಮಗೆ ಏನಾಗಿದೆ ನನ್ನ ಮನಸ್ಸಿನಲ್ಲಿ ಅನ್ನುವಂಥದ್ದು ತುಂಬ ಬೇಜಾರಾಗಿದೆ. ನನ್ನ ಮನಸ್ಸಿಗೆ ಹೌದು ಇದು ಸತ್ಯನಾ, ಇದು ಪರಿಶೋಧನೆ ಮಾಡುವಷ್ಟು ನನ್ನ ಹತ್ರ ಆ ಒಂದು ಮೈಂಡ್ ಆ ಟೈಮಲ್ಲಿ ನನಗೆ ಇರಲಿಲ್ಲ. ಈಗ ನಾನು ಅದಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದೀನಿ. ದಯವಿಟ್ಟು ಇದನ್ನು ಮತ್ತೆ ನಾನು ಕಂಟಿನ್ಯೂ ಮಾಡೋಕ್ಕೆ ಹೋಗಲ್ಲ. ಸರಿ, ಲಿಂಗರಾಜು ಅಂತ ಹೇಳಿ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಲಿಂಗರಾಜು ಅವರೇ. ಮೇಡಮ್ ನಮಸ್ಕಾರ. ಹೇಳಿ ಸರ್. ಮೇಡಮ್, ಸುಜಾತಾ ಭಟ್ ಅವರ ನಾನು ಪ್ರಶ್ನೆ ಮಾಡ್ತೀನಿ. ಅವರು ಭಾರಿ ಹಿರಿಯ ಜೀವ ಇದ್ದಾರೆ, ನಾವು ಬೇರೆ ತರ ಮಾತಾಡಕ್ಕೆ ಇಷ್ಟಪಡಲ್ಲ, ಅವ್ರ ನಮ್ಮ ತಾಯಿ ಸಮಾನ ಇದ್ದಾರೆ. ಇಷ್ಟೆಲ್ಲ ಅವರೆಲ್ಲ ಧರ್ಮಸ್ಥಳಕ್ಕೆಲ್ಲ ಅಪಪ್ರಚಾರ ಆಯ್ತು, ಕಲ್ಲೋಡ್ರಿ ಅಂತ ಹೇಳಿ ಆಯ್ತು, ಎಲ್ಲ ಆಯ್ತು. ಈಗಲಾದ್ರೂ ಅವ್ರ ಮನಸ್ಸಿಗೆ ಜ್ಞಾನೋದಯ ಆಗ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಧರ್ಮಸ್ಥಳ ಮಂಜುನಾಥ್ ಹತ್ರ ಮಾಡಿ ತಪ್ಪು ಅಂತ ಕ್ಷಮೆ ಕೇಳಲಿಕ್ಕೆ ಅವ್ರು ರೆಡಿ ಇದಾರ? ನಾನು ಹೋಗ್ತಾ ಇದ್ದೀನಿ, ನಾನೀಗ ಸದ್ಯದಲ್ಲೇ ಹೋಗ್ತಾ ಇದ್ದೀನಿ. ಸಾರ್ವಜನಿಕವಾಗಿ ಕ್ಷಮೆ ಕೇಳಂತದ್ದು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಸಾರ್ವಜನಿಕವಾಗಿ ನಾನು ಕೇಳ್ತಾ ಇದ್ದೀನಿ. ಸಾರ್ವಜನಿಕವಾಗಿ ನಾನು ಕ್ಷಮೆ ಕೇಳ್ತೀನಿ, ಅದ್ರಲ್ಲೇನಿದೆ? ಮೇಡಮ್ ಅವರೇ, ಇಲ್ಲಿ ವಾಹಿನಿ ಮುಂದೆ ಕ್ಷಮೆ ಕೇಳೋದು ನಮ್ಗೆ ಇಷ್ಟ ಇಲ್ಲ. ಸ್ವಾಮಿ ಹತ್ರ ಕ್ಷಮೆ ಕೇಳೋದು. ನಾನು ಸಾರ್ವಜನಿಕವಾಗಿ ನಾನು ಕ್ಷಮೆ ಕೇಳಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಾರೆ, ನಾನು ಹೋಗ್ತಿದ್ದೀನಿ. ಸದ್ಯದಲ್ಲೇ ಹೋಗ್ತಾ ಇದ್ದೀನಿ. ರೈಟ್. ಧನ್ಯವಾದ ಲಿಂಗರಾಜು ಅವರೇ. ಇವಾಗ ಎಲ್ಲರೂ ಕೇಳೋದು ಅದೇ ಪ್ರಶ್ನೆ ಅಮ್ಮ. ನೋಡಿ, ಧರ್ಮಸ್ಥಳದಂತಹ ಒಂದು ದೊಡ್ಡ ಧಾರ್ಮಿಕ ಶ್ರದ್ಧಾ ಕೇಂದ್ರ, ಅಲ್ಲಿರೋ ವ್ಯಕ್ತಿಗಳ ಸರಿನೋ ತಪ್ಪೋ ನೀವೇ ಹೇಳ್ದಾಗ SIT ತನಿಖೆ ಆಗಲಿ, ತೀರ್ಪು ಬರಲಿ. ಆದರೆ ಕೋಟ್ಯಾಂತರ ಮಂದಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಕನೆಕ್ಟ್ ಆಗಿದ್ದ ಜಾಗದ ಬಗ್ಗೆ ಕಲ್ಲು ಹೊಡಿರಿ ಅಂತೇಳಿ ಹೇಳಬಾರ್ದಾಗಿತ್ತು ಸುಜಾತಾ ಭಟ್ ಅವರು ಅಂತೇಳಿ ಹೇಳಿದ್ನಲ್ವ. ಇವಾಗ ನಾನು ಹೇಳಿದ್ದೀನಿ, ಅದಕ್ಕೆ ನನಗೆ ಪಶ್ಚಾತ್ತಾಪ ಇದೆ. ಹೇಳ್ಸಿದ್ರ ಅದಕ್ಕೊಂದು ಪ್ರಶ್ನೆ ಕೊಟ್ಬಿಡಿ ಜನಕ್ಕೆ. ನನಗೆ ಹೇಳಿಸಿದ್ರು, ಕಲ್ಲು ಹೊಡಿ ಅಂತ ಹೇಳಿ ವಿಡಿಯೋದಲ್ಲಿ ಅಂತ ಹೇಳಿಸಿದ್ರು ನಿಮ್ಮ ಹತ್ರ. ಅದೇ ಹೇಳಿದ್ನಲ್ವಾ. ಈಗ ನಾನು ಮತ್ತೆ ಪದೇ ಪದೇ ಅದನ್ನೇ ನಾನು ಇದು ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ಎಲ್ಲರೂ ಪ್ರಶ್ನೆ ಮಾಡೋದು ಅದೇನೆ. ಯಾಕೆ ಸುಜಾತಾ ಭಟ್ ಅವರು ಕಲ್ಲು ಹೊಡಿ ದೇವಸ್ಥಾನಕ್ಕೆ ಅಂತ ಹೇಳಿ ಯಾಕೆ ಹೇಳ್ಬಿಟ್ರು? ಅದೊಂದು ದೊಡ್ಡ ಪ್ರಶ್ನೆ ಉಳಿದು ಬಿಡುತ್ತೆ ನಿಮ್ಮ ಮೇಲೆ. ಹೌದು, ಪ್ರಶ್ನೆ ಈಗ ಹೇಳಿಸಿ ಆಗಿದೆ, ನಾನು ಹೇಳಿ ಆಗಿದೆ, ನನಗೆ ಅದರ ಮೇಲೆ ಪಶ್ಚಾತ್ತಾಪ ಇದೆ. ನಾನು ಧರ್ಮಸ್ಥಳಕ್ಕೆ ಹೋಗಿ ನಾನು ಕೈ ಮುಗಿದು ಸಾರ್ವಜನಿಕವಾಗಿ ನನ್ನಿಂದ ತಪ್ಪಾಗಿದೆ ಅಂತ ನಾನು ಕ್ಷಮೆಯನ್ನು ಕೇಳಕ್ಕೂ ನಾನು ರೆಡಿಯಾಗಿ ಇದ್ದೀನಿ. ಸದ್ಯದಲ್ಲೇ ನಾನು ಅದಕ್ಕೂ ಹೋಗ್ತಿದ್ದೇನೆ. ಯಾರಿಗಾದ್ರೂ ಯಾವ್ದಾದ್ರೂ ಕಾರಣಕ್ಕೆ ಧರ್ಮಸ್ಥಳ ಮಂಜುನಾಥ ಕ್ಷೇತ್ರಕ್ಕೆ ಕಲ್ಲು ಹೊಡಿಬೇಕು ಅನ್ನೋ ಮನಸ್ಥಿತಿ ಬರ್ಬೇಕಾ? ಬರಬಾರ್ದು. ನಾನು ಈಗ ಅದನ್ನೇ ನನಗೆ ಪದೇ ಪದೇ ನಾನು ಇದು ಮಾಡಿದ್ರು. ನಾನು ಇವಾಗ ಹೇಳೋದು ಒಂದೇ, ನಾನು ಸಾರ್ವಜನಿಕವಾಗಿ ಧರ್ಮಸ್ಥಳಕ್ಕೆ ಹೋಗಿ ನಾನು ಬೇರೆ ಯಾರಿಗೂ ಬರಬಾರ್ದು ಅಂತ ಹೇಳಿ. ಬೇರೆ ಯಾರಿಗೂ ಬರಬಾರ್ದು. ಈಗ ಆಗಿದೆ. ಯಾರು ಏನು ಹೇಳಿದಾರೋ ನನಗೆ ಅದು ಬೇಡ. ನನ್ನಿಂದ ತಪ್ಪಾಗಿದೆಯಾ ಅಷ್ಟೇ, ನಾನು ಅದನ್ನ ಕ್ಷಮೆ ಕೇಳಕ್ಕೆ ನಾನು ರೆಡಿಯಾಗಿದ್ದೀನಿ. ಸರಿ, ಶರತ್ ಅಂತ ಹೇಳಿ ಆಗುಂಬೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶರತ್ ಅವರೇ. ನಮಸ್ತೆ ಮೇಡಮ್. ಹೇಳಿ ಶರತ್ ಅವರೇ, ಸುಜಾತಾ ಭಟ್ ಅವರಿದ್ದಾರೆ, ಪ್ರಶ್ನೆ ಕೇಳಿ. ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಒಂದು ಕಾಮಿಡಿ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಸುಜಾತಾ ಭಟ್ನವರು ನಿಮ್ಮ ನ್ಯೂಸ್ ಚಾನಲ್ ಕುತ್ಕೊಂಡಿದ್ದಾರೆ, ನಾನು ಮಾಡಿದ್ದೆಲ್ಲ ತಪ್ಪು ಅಂತ ಒಪ್ಕೊಳ್ತಾ ಇದ್ದಾರೆ. ಮುಂದಿನ ದಿನ ಚಿನ್ನಯ್ಯ ಬರ್ತಾನೆ, ನಾನ್ ಮಾಡಿದ್ದೆಲ್ಲ ತಪ್ಪು, ನನಗೆ ಗೊತ್ತಿಲ್ಲ, ಈಗ ಆಗ್ಬಾರ್ದಿತ್ತು, ನನ್ನಿಂದ ಆಗಿದೆ ಅಂತ ಹೇಳ್ತಾನೆ. ಇನ್ನೊಂದ್ ದಿನ ಜಯಂತ್, ತಿಮ್ಮರೋಡಿ, ಹೀಗೆ ಆಗ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಇಲ್ಲಿವರೆಗೆ ಆದಂತ ಎಲ್ಲಾ ಅಪವಾದಗಳು ಇನ್ನೊಂದು ಮತ್ತೊಂದು ನೀವು ತೋರಿಸಿದ್ದೀರಿ ಚಾನಲ್ ಅಲ್ಲಿ. ಎಷ್ಟು ಜನಗಳಿಗೆ ನೋವಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಭಾಗದಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ ವೀರೇಂದ್ರ ಹೆಗಡೆ ಅವ್ರದ್ದು ಒಂದು ಫೋಟೋ, ಮಂಜುನಾಥ ಸ್ವಾಮಿಯ ಫೋಟೋ, ಎರಡೂ ಫೋಟೋನ ಇಟ್ಟು ನಾವು ಪೂಜೆ ಮಾಡುವಂತದ್ದು. ಇವರು ಮತ್ತೆ ಸುಜಾತಾ ಭಟ್ ಅವರನ್ನ ನೀವು ಮುಖಾಂತರ ನೋಡ್ತಾ ಇದ್ದೀರಿ, ನಾವು ನಿಮ್ಮ ಟಿವಿ ಮೂಲಕ ನೋಡ್ತಾ ಇದ್ದೀವಿ. ಅವರನ್ನ ನೋಡಿದ್ರೆ ಯಾರು ಕೂಡ ಅವರು ಅನ್ಎಜುಕೇಟೆಡ್ ಅಂತ ಹೇಳಲಿಕ್ಕಾಗಲ್ಲ, ಅವರಿಗೆ ನಾಲೆಡ್ಜ್ ಕಡಿಮೆ ಅಂತ ಹೇಳಲಿಕ್ಕಾಗಲ್ಲ. ಅವ್ರು ಇಲ್ಲಿವರೆಗೆ ಅವ್ರ ಇಂಟರ್ವ್ಯೂನೆಲ್ಲ ನೋಡಿದಾಗ ಅವ್ರು ಬಹಳ ಬುದ್ಧಿವಂತೆ. ಅವರು ಇಂಥ ಬುದ್ಧಿವಂತ. ನಾನು ಇವಾಗ ಒಂದು ವಿಚಾರ ಹೇಳ್ತಾ ಇದ್ದೀನಿ ಕೇಳಿ. ಸೂತ್ರಧಾರಿಗಳು ಬರೀ ಪಾತ್ರ ಮಾಡಿದ್ದೀನಿ,
ದಯವಿಟ್ಟು ನನ್ನನ್ನು ಕ್ಷಮಿಸಿ. ಸಾರ್ವಜನಿಕವಾಗಿ ನಾನು ಹೋಗ್ತಾ ಇದ್ದೀನಿ ಧರ್ಮಸ್ಥಳಕ್ಕೆ, ಅದಕ್ಕೆ ನನ್ನದು ಒಂದು ತಪ್ಪಾಗಿದೆ. ಅದನ್ನು ನಾನು ಏನು ಇದು ಮಾಡಬೇಕು, ಪರಿಹಾರ ಏನು ತಗೊಳ್ಬೇಕು, ಸಾರ್ವಜನಿಕವಾಗಿ ಅಲ್ಲಿಗೆ ಹೋಗಿ ನಾನು ಸದ್ಯದಲ್ಲೇ ಹೋಗ್ತಾ ಇದ್ದೀನಿ. ದಯವಿಟ್ಟು ಅಲ್ಲಿಗೆ ಇಲ್ಲಿಗೆ ಮುಕ್ತಾಯ ಬಿಟ್ಟು ಬಿಡಿ. ನಾನು ಈಗ ಶರತ್ ಅವ್ರೆ, ನೀವು ಬ್ರಿಲಿಯಂಟ್ ಮತ್ತೊಂದು- ಆಗಿದ್ದೀನಿ, ನಾನು ತುಂಬ ಇದಾಗಿದ್ದೀನಿ. ಆ ಮೂಮೆಂಟಿಗೆ ನಮಗೆ ಏನು ಬಂದಿರುತ್ತೆ ಅಂತ ನಮಗೂ ಗೊತ್ತಿರಲ್ಲ. ಎಲ್ಲ ಟೈಮ್ಗಳಲ್ಲಿ ಒಂದೇ ರೀತಿ ಮನಸ್ಸು ಇರುತ್ತೆ ಅನ್ನುವಂಥದ್ದು ಯಾರಿಗೂ ಗೊತ್ತಿರಲ್ಲ. ಶರತ್ ಅವ್ರೆ, ನೀವು ಮತ್ತೊಂದು ಪ್ರಶ್ನೆ ಕೇಳ್ತಿದ್ರಿ ನೋಡಿ, ನಾಳೆ ದಿನ ಚಿನ್ನಯ್ಯ ಬಂದು ತಪ್ಪಾಯ್ತು ಅನ್ಬೋದು, ಜಯಂತ್ ಬಂದು ತಪ್ಪಾಯ್ತು ಅನ್ಬೋದು. ಈಗ ದಶಕಗಳಿಂದ ಧರ್ಮಸ್ಥಳದ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಷಡ್ಯಂತರ ನಡೀತಿದೆಯಲ್ಲ, ಅದು ಎಕ್ಸ್ಪೋಸೇ ಆಗೋದು ಹೇಗೆ? ಮಾಡ್ತಿದ್ದ ಆರೋಪಗಳು ಸುಳ್ಳು ಅನ್ನೋದು ಎಕ್ಸ್ಪೋಸೇ ಆಗೋದು ಹೇಗೆ? ಈಗ ಪ್ರಾಮಾಣಿಕವಾಗಿ ಸುಜಾತ ಭಟ್ ಅವ್ರು ಬಂದು ಒಪ್ಕೊಳ್ತಿದ್ದಾರೆ, ಹೌದು ಕೆಲವರು ಪ್ರವೋಕ್ ಮಾಡಿದ್ರು, ನನ್ನ ಕೈಯಲ್ಲಿ ಸುಳ್ಳು ಹೇಳಿಸಿದ್ರು, ಅದಕ್ಕೆ ನನಗೆ ಪಶ್ಚಾತ್ತಾಪ ಆಗ್ತಿದೆ. ಆಯ್ತಲ್ಲ, ಅಲ್ಲಿಗೆ ನ್ಯಾಯ. ಮಂಜುನಾಥನ ಸನ್ನಿಧಿಯಲ್ಲಿ ಆಗ್ಬೇಕಾದ ನ್ಯಾಯ ತೀರ್ಮಾನ ಆಗ್ತಿದೆಯಲ್ಲ ಮಾಧ್ಯಮದ. ಈಗ ಅವ್ರು ಹೇಳ್ತಿದ್ದಾರೆ ಮಂಜುನಾಥನ ಸನ್ನಿಧಿನಿಗೆ ಹೋಗ್ತೀನಿ ನಾನು, ಅಲ್ಲೂ ಕೂಡ ಕ್ಷಮೆಯಾಚನೆ. ಅಂದ್ರೆ ಈ ಕಳಂಕ ಹಿಂಗೆ ದಶಕಗಳಿಂದ ಕಂಟಿನ್ಯೂ ಆಗ್ತಿದ್ದು ಈಗ ಹಂತ ಹಂತವಾಗಿ ಎಲ್ಲವೂ ಕೂಡ ಎಕ್ಸ್ಪೋಸೇ ಆಗ್ತಿದೆ, ಹಾಗೆ ಅನ್ಕೊಳ್ಬೋದೇನೋ ಬಹುಶಃ. ಮತ್ತೊಬ್ರು ಬಸವರಾಜ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಹೇಳಿ ಸರ್. ಮೇಡಮ್ ಸುಜಾತ ಭಟ್ ಅವ್ರು ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಮೇಡಮ್. ನೀವು ಎಲ್ಲಾ ಜನರು ಕುತ್ಕೊಂಡಾಗೂ ಹೇಳಿದಾಗ ಒಂದೊಂದು ಡೈಲಾಗ್ ಹೇಳ್ತಾ ಇದ್ದೀರಿ. ನಾನು ಹೇಳ್ತಿರೋ ಸತ್ಯ, ನಾನು ಹೇಳ್ತಿರೋ ಸತ್ಯ. ಹೌದು ಸರ್, ನೀವು ಈಗ ನನಗೆ ನನ್ನನ್ನು ಪ್ರಶ್ನೆ ಮಾಡಿದ್ರು, ನಾನು ಹೇಳೋದು ಸತ್ಯ. ನನ್ನ ಮನಸ್ಸಿನಲ್ಲಿ ಆವಾಗ ಗೊಂದಲಗಳು ಇತ್ತು. ದಯವಿಟ್ಟು ನಾನು ತುಂಬ ಬ್ರಿಲಿಯಂಟು, ನಾನು ತುಂಬ ಇದು ಅಂತ ಯಾರನ್ನು ನನ್ನನ್ನು ಬಿಂಬಿಸಬೇಡಿ. ನನ್ನ ಒಂದು ವಯಸ್ಸಿಗೆ ಬೆಲೆ ಕೊಟ್ಟುಬಿಟ್ಟು ನಾನು ಹೇಳೋದಿಷ್ಟೇ. ಇವಾಗ ಹೇಳ್ತಾ ಇರೋದು ಏನಿದೆ, ಧರ್ಮಸ್ಥಳದ ಬಗ್ಗೆ ನಾನು ಕೆಟ್ಟದಾಗಿ ನಾನು ಮಾತಾಡಿದ್ದೀನಿ ಅನ್ನುವಂಥದ್ದು ಒಂದು ದೊಡ್ಡ ಒಂದು ಇದಿದೆ, ಆಯ್ತಲ್ಲ. ಆ ಷಡ್ಯಂತರವನ್ನು ನಾನು ಮಾಡಲಿಕ್ಕೆ ನನಗೂ ಇಷ್ಟ ಇಲ್ಲ, ಅಥವಾ ನಾನು ಇಷ್ಟಪೂರ್ವಕವಾಗಿ ನಾನು ಇವಾಗಲೂ ಹೇಳ್ತಾ ಇರೋದು ಒಂದೇ ಮಾತು, ಸೂತ್ರ ಬೇರೆ ಬರೀ ಪಾತ್ರ ಮಾಡಿದ್ದೀನಿ, ಆಯಿತಾ. ಆ ಪಾತ್ರದಲ್ಲಿ ಏನೇನು ಬರುತ್ತೆ ಅಂತ ಸತ್ಯ ಹೇಳಿದ್ದು ಅಂತ ಇಷ್ಟು ತನಕ ನಾನು ಏನು ಹೇಳಿದ್ದೀನಿ, ಅದಕ್ಕೆ ನಾನು ಸಮಾಜದ ಮುಂದೆ ನಾನು ಇವತ್ತು ನನ್ನ ಕ್ಷಮೆ ಯಾಚಿಸ್ತಾ ಇದ್ದೀನಿ. ರೈಟ್. ಮಾಲ್ತೇಶ್ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಾಲ್ತೇಶ್ ಅವರೇ. ಹಲೋ, ನಮಸ್ತೆ ಮೇಡಮ್ ಅವರೇ. ಹೇಳಿ ಮಾಲ್ತೇಶ್ ಅವರೇ, ಹೇಳಿ. ನಮ್ಮ ಹೆಸರು ಮಾಲ್ತೇಶ್ ಅಂತ, ನಮ್ದು ಹಾವೇರಿಂದ. ಸುಜಾತ ಮೇಡಮ್ ಇಷ್ಟೆಲ್ಲ ನಡೆದ್ರು ಎಲ್ಲರಿಗೂ ಗುರ್ತಾಯ್ತು, ಇಡೀ ರಾಜ್ಯ ಜನ ನಿಮ್ ಚಾನಲ್ ಮುಖಾಂತರ ನೋಡ್ತಾರ. ಇನ್ನು ಆ ಮಹೇಶ್ ಅಣ್ಣ ಚಿಮ್ರಗುಡಿಯನ್ನ ಇನ್ನು ನಂಬ್ತಾ ಐತಿ, ಅವ್ನು ಒಳ್ಳೆಯವನು ಅಂತತಿ. ಈ ಅಮ್ಮ ಇಷ್ಟೆಲ್ಲ ನೋಡಿ ಇದನ್ನೆಲ್ಲ ಮಾಡಿದ್ರು ಇನ್ನು ಅವ್ನು ಒಳ್ಳೆಯವನು ಅಂತತಿ, ಅಂದ್ರೆ ಇನ್ನು ಮೋಸ ಹೋಗ್ಬೇಕು ಅಂತ. ಅಲ್ಲ, ಅವ್ರು ಹೇಳ್ತಿರೋದೇನು, ತಿಮರೋಡಿ ಅವರ ಹೋರಾಟ ಸರಿ ಇತ್ತು, ಆದ್ರೆ ಅವ್ರ ಮೇಲೆ ಕೆಲವರು ಪ್ರಭಾವ ಬೀರಿರೋದ್ರಿಂದ ಅವರು ಕೂಡ ಮೋಸಕ್ಕೊಳಗಾಗ್ತಿದ್ದಾರೆ ಅಂತ ಹೇಳಿ. ತಿಮರೋಡಿ ಅವರು ಸರಿ ಅಂತ ಅವ್ರು ಹೇಳಿಲ್ಲ ಮೇಡಮ್ ಅವರೇ. ತಿಮ್ರೋಡಿ, TJ ಅಂತ ಇವ್ರು ಏನಿದಾರಲ್ಲ ಎಲ್ಲ ಗಿರೀಶ್ ಮಟ್ಟಣ್ಣ ಇವರೆಲ್ಲ ಸೇರಿ ಇದನ್ನ ಪಾತ್ರ ಈ ಒಂದು ಸ್ಲಿಪ್ ಅನ್ನು ರೆಡಿ ಮಾಡಿರೋದು ಇವರು. ಸರಿ. ಇವರು ಇನ್ನು ಅಮ್ಮ ಈಗಾಗಿರೋ ಮೋಸನೇ